ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾಯಿಯ ಜೀವ ರಕ್ಷಣೆ ಮಾಡಿ ಮಾನವೀಯತೆ ಮೆರೆದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಎಳಕಲ್ನಲ್ಲಿ ಖೌದಿ ಚೆನ್ನಪ್ಪ ಅವರ ತೋಟದಲ್ಲಿ ಲ್ಯಾಬ್ ತಳಿಯ ರಾಕಿ ನಾಯಿ ಆಕಸ್ಮಿಕವಾಗಿ ಬಾವಿಯಲ್ಲಿ ಬಿದ್ದಿತ್ತು. ಜೀವ ರಕ್ಷಣೆಗಾಗಿ ಕೂಗ್ತಾ ಇತ್ತು. ತಕ್ಷಣವೇ ಗಮನಿಸಿದ ರೈತ ಬಸನಗೌಡ ಪಾಟೀಲ್ ಅಗ್ನಿಶಾಮಕ ಸೇವೆಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ ಕೂಡಲೇ 5 ನಿಮಿಷದಲ್ಲಿ ತುರ್ತು ರಕ್ಷಣೆಗೆ ಬಂದ ಅಗ್ನಿಶಾಮಕ ದಳದ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಜೀವದ ಹಂಗು ತೊರೆದು ಬಾವಿಯಲ್ಲಿ ಇಳಿದು ನಾಯಿಯನ್ನ ಜೀವಂತವಾಗಿ ರಕ್ಷಣೆ ಮಾಡಿ ಎತ್ತಿಕೊಂಡು ಮೇಲೆ ಬಂದು ಜೀವಂತ ರಕ್ಷಣೆ ಮಾಡಿದ ನಾಯಿಯನ್ನ ಮಾಲೀಕರಾದ ಮಹಾಂತೇಶ್ ಕರ್ಜಗಿ ಅವರಿಗೆ ರಾಕಿ ಲ್ಯಾಬ್ ತಳಿಯ ನಾಯಿಯನ್ನ ಒಪ್ಪಿಸಿದರು. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ ಸಂಗಪ್ಪ, ಪ್ರಕಾಶ್ ಚಿತ್ತರ್ಗಿ, ಸಿಬ್ಬಂದಿಯವರಾದ ಮಾನಸಿಂಗ್ ಲಮಾನಿ, ಪ್ರಭುದೇವ್ ಬೆಳ್ಳಿಹಾಳ್, ಜಗದೀಶ್ ಗಿರಡ್ಡಿ, ಮೊಹಮ್ಮದ್ ರಫೀಕ್ ವಾಲಿಕಾರ್, ಅಶೋಕ್ ಕಾಮ್, ಸಂತೋಷ್ ಕೇಲೂರ್, ರವಿಚಂದ್ರ ಇದ್ದರು. ರಕ್ಷಣಾ ಕಾರ್ಯಾಚರಣೆಯ ಸಂದರ್ಭದಲ್ಲಿದ್ದ ಸಾರ್ವಜನಿಕರು ರೈತ ಬಸನಗೌಡ ಪಾಟೀಲ್ ಅವರ ಸಮಯ ಪ್ರಜ್ಞೆ ಹಾಗೂ ಅಗ್ನಿಶಾಮಕ ದಳದ ಸಾಹಸದ ಕೆಲಸಕ್ಕೆ ಕೃತಜ್ಞತೆ ಧನ್ಯವಾದಗಳು ತಿಳಿಸಿದ್ದಾರೆ. ವರದಿ ಮಂಜುನಾಥ್ ವಾಲಿಕಾರ್, ಬಾಗಲಕೋಟ್. ನೀವು ಅಲ್ಲಿ ಬರ್ರಿ. ಇಳಿಬೇಕಿಲ್ಲ ಮಾಡಕ್ ಹೋಗ್ತಾನ ಅವ್ರಿಗೆ